10ನೇ ತರಗತಿ ಕನ್ನಡ ಗದ್ಯಪಾಠ 8 ಅಗ್ನಿಭೂತಿ ವಾಯುಭೂತಿಯರ ಕಥೆ LBA ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. 1. ತದ್ದಿತಾಂತ ಭಾವನಾಮ ಪದವಿದು. ಸರಿಯಾದ ಆಯ್ಕೆ ಈ ಜಾಣತನ. 2. ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆಯಾದ ಪದವಿದು. ಸರಿಯಾದ ಆಯ್ಕೆ ಆ ಚೆಲುವಿಕೆ. 3. ಕೊರತೆ ಪದವು ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ. ಸರಿಯಾದ ಆಯ್ಕೆ ಆ ಕೃತಾಂತ ಭಾವನಾಮ. 4. ಜಾಣತನ ಎಂಬುದು ಯಾವ ವ್ಯಾಕರಣಾಂಶವಾಗಿದೆ. ಸರಿಯಾದ ಆಯ್ಕೆ ಆ ತದ್ದಿತಾಂತ ಭಾವನಾಮ. 5. ಅಂಜಿಕೆ ಪದವು ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ. ಸರಿಯಾದ ಆಯ್ಕೆ ಆ ಕೃತಾಂತ ಭಾವನಾಮ. ಸಿರಿತಾಂತ ಜಾಣತನ ತದ್ದಿತಾಂತ ಭಾವನಾಮ. 8. ಸಿರಿತನ ತದ್ದಿತಾಂತ ಭಾವನಾಮ. ನೆನಪು ಕೃತಾಂತ ಭಾವನಾಮ. 9. ನೆನಪು ಕೃತಾಂತ ಭಾವನಾಮ. ಕಪ್ಪು ತದ್ದಿತಾಂತ ಭಾವನಾಮ. 10. ಮಾಟ ಕೃತಾಂತ ಭಾವನಾಮ. ಮಾಡಿದ ಕೃತಾಂತ ನಾಮ. 11. ಜಾಣತನ ತದ್ದಿತಾಂತ ಭಾವನಾಮ. ಚಂದ್ರನಂತೆ ತದ್ದಿತಾಂತ ವ್ಯಯ. 12. ಬರೆದ ಕೃತಾಂತ ನಾಮ. ಬರೆದು ಕೃತಾಂತ ವ್ಯಯ. 13. ಕನ್ನಡಿಗ ತದ್ದಿತಾಂತ ನಾಮ. ಶಾಲೆಯವರಿಗೆ ತದ್ದಿತಾಂತ ವ್ಯಯ. 14. ಬಾಳುವ ವರ್ತಮಾನ ಕೃತಾಂತ. ಬರೆಯದ ನಿಷೇಧ ಕೃತಾಂತ. 15. ಮಾಡಿದ ಕೃತಾಂತ ನಾಮ. ಮಾಟ ಕೃತಾಂತ ಭಾವನಾಮ. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 16. ಕೌಶಂಬಿಯ ಅರಸ ಯಾರು. ಉತ್ತರ ಕೌಶಂಬಿಯ ಅರಸ ಅತಿಬಲ. ಪ್ರಶ್ನೆ 17. ಸೋಮಸರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು. ಉತ್ತರ ಸೋಮಸರ್ಮ ಕಾಶ್ಯಪಿಯರ ಮಕ್ಕಳ ಹೆಸರುಗಳು ಅಗ್ನಿಭೂತಿ ಮತ್ತು ವಾಯುಭೂತಿ. ಪ್ರಶ್ನೆ 18. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿ ಕಳುಹಿಸಿದಳು. ಉತ್ತರ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಸಹೋದರ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು. ಪ್ರಶ್ನೆ 19. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿಯಿಲ್ಲ ಎಂದು ಹೇಳಲು ಕಾರಣವೇನು. ಉತ್ತರ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಸೋದರ ಮಾವನ ಸಲುಗೆಯಿಂದ ಮೊದಲಿನಂತೆಯೇ ಗರ್ವಿಷ್ಠರಾಗಿ ಬಿಡುವರೆಂದು ಭಾವಿಸಿ ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿಯಿಲ್ಲ ಎಂದು ಹೇಳಿದನು. ಪ್ರಶ್ನೆ 20. ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರಕಿದ ಪದವಿ ಯಾವುದು. ಉತ್ತರ ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ಮಂತ್ರಿ ಪದವಿ ದೊರಕಿತು. ಪ್ರಶ್ನೆ 21. ರಾಜಗೃಹ ಪಟ್ಟಣದ ಅರಸ ಯಾರು. ಉತ್ತರ ರಾಜಗೃಹ ಪಟ್ಟಣದ ಅರಸ ಸುಬಲ. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 22. ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ. ಉತ್ತರ ಅಗ್ನಿಭೂತಿ ವಾಯುಭೂತಿಯರು ತಂದೆ ತಾಯಿಯ ಮಾತಿಗೆ ಕಿವಿಕೊಡದೆ ಯಾವ ವಿದ್ಯೆಯನ್ನು ಕಲಿಯದೆ ತಂದೆ ಕೊಟ್ಟ ಹಣವನ್ನು ಪೋಲು ಮಾಡುತ್ತಾ ಸಪ್ತ ವ್ಯಸನಗಳಿಗೆ ತುತ್ತಾಗಿದ್ದರು. ಸೋಮಸರ್ಮನ ಮರಣದ ನಂತರ ರಾಜನು ಅವರನ್ನು ಕರೆಸಿ ಯಾವ ವಿದ್ಯೆಯನ್ನು ಕಲಿತಿರಿ ಎಂದು ಕೇಳಿದಾಗ ಅವರು ಉತ್ತರ ಕೊಡಲಾರದೆ ಕಣ್ಣೀರು ಸುರಿಸಿದರು. ನಾಚಿಕೆಯಿಂದ ಕಾಲಿನ ಬೆರಳುಗಳನ್ನು ನೆಲದ ಮೇಲೆ ಗೀರತೊಡಗಿದರು. ರಾಜ್ಯಸಭೆಯಲ್ಲಿದ್ದವರೆಲ್ಲ ರಾಜನನ್ನು ಕುರಿತು ಇವರು ಕಡು ಮೂರ್ಖರು, ಇವರು ವಿದ್ಯೆಯನ್ನು ಅರಿಯರು, ಇವರು ಸಪ್ತ ವ್ಯಸನದಲ್ಲಿ ಮುಳುಗಿರುವರು ಎಂದು ನಿವೇದಿಸಿದರು. ಇದನ್ನು ಕೇಳಿದ ರಾಜನು ಅವರನ್ನು ಮೂರ್ಖರೆಂದು ತೀರ್ಮಾನಿಸಿ ಅಲ್ಲಿಂದ ಓಡಿಸಿದನು. ಪ್ರಶ್ನೆ 23. ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳು ಯಾವುವು. ಉತ್ತರ ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ಒಂದು ಕ್ಷಣವೂ ಬಿಡುವು ಕೊಡದೆ ಹಗಲಿರುಳೆನ್ನದೆ ಓದಿಸಿದನು. ಸೂರ್ಯಮಿತ್ರನಿಂದ ಅವರು 7-8 ವರ್ಷದೊಳಗೆ 4 ವೇದಗಳನ್ನು, ವೇದದ 6 ಅಂಗಗಳನ್ನು ಅಂದರೆ ಜ್ಯೋತಿಷ್ಯ, ಕಲ್ಪ, ನಿರುಕ್ತ, ಶಿಕ್ಷಾ, ವ್ಯಾಕರಣ, ಛಂದಸ್ಸು, 18 ಧರ್ಮಶಾಸ್ತ್ರಗಳನ್ನು, ಮೀಮಾಂಸೆ, ತರ್ಕಶಾಸ್ತ್ರ, ವ್ಯಾಕರಣ, ಪ್ರಮಾಣ, ಛಂದಸ್ಸು, ಅಲಂಕಾರ, ನಿಘಂಟು, ಕಾವ್ಯ, ನಾಟಕ, ಕೌಟಿಲ್ಯನ ಅರ್ಥಶಾಸ್ತ್ರ, ಸಾಮುದ್ರಿಕ, ಶಾಲಿಹೋತ್ರ, ಪಾಳಕಾಪ್ಯ, ವೈದ್ಯಶಾಸ್ತ್ರ, ಚರಕ, ಅಶ್ವಿನಿಮತ, ಅಷ್ಟಾಂಗ ಹೃದಯ, ಸುಸೂತ್ರನ ವೈದ್ಯಶಾಸ್ತ್ರ, ಜ್ಯೋತಿಷ್ಯ, ಮಂತ್ರವಾದ ಮೊದಲಾದ ಎಲ್ಲ ಶಾಸ್ತ್ರಗಳನ್ನು ಕಲಿತರು. ಪ್ರಶ್ನೆ 24. ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ತಾನು ಮಾವನೆಂದು ಹೇಳದೇ ಇರಲು ಕಾರಣವೇನು. ಉತ್ತರ
ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರು ತನ್ನ ಸೋದರಿಯರ ಮಕ್ಕಳು ಸೋದರಳಿಯರು ಎಂದು ತಿಳಿದರೂ ಅವರಿಗೆ ಸಲುಗೆಯನ್ನು ಕೊಡಲಿಲ್ಲ. ತಾನು ಅವರ ಸೋದರ ಮಾವನೆಂದು ತಿಳಿಸಲಿಲ್ಲ. ಅವರು ಈಗಾಗಲೇ ತಂದೆ ಕೊಟ್ಟ ಸಲುಗೆಯಿಂದ ಯಾವ ವಿದ್ಯೆಯನ್ನು ಕಲಿಯದೆ ಸಪ್ತ ವ್ಯಸನಗಳಿಗೆ ತುತ್ತಾಗಿ ಕೆಟ್ಟು ಹೋಗಿದ್ದರು. ತಾನು ಅವರ ಸೋದರ ಮಾವನೆಂದು ಅವರು ತಿಳಿದರೆ ಇಲ್ಲಿಯೂ ಅದೇ ಸಲುಗೆಯಿಂದ ಕೆಟ್ಟು ಹೋಗಬಹುದು ಎಂದು ಸೂರ್ಯಮಿತ್ರನು ಭಾವಿಸಿದನು. ತನ್ನ ಸೋದರಳಿಯರನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದಿಂದ ಸತ್ಯವನ್ನು ಮರೆಮಾಚಿದನು. ಅತಿ ಕಟ್ಟುನಿಟ್ಟಿನಿಂದ ಅವರನ್ನು ಎಲ್ಲ ವಿದ್ಯೆಗಳಲ್ಲಿ ಅರ್ಹನಾಗಿ ಮಾಡಿದನು. ವಿದ್ವಾಂಸರಾದ ಅವರು ಸತ್ಯವನ್ನು ತಿಳಿದರೆ ಏನು ತೊಂದರೆ ಇಲ್ಲವೆಂದು ಭಾವಿಸಿ ಅವರಿಗೆ ತಾನು ಅವರ ಮಾವನೆಂದು ತಿಳಿಸಿದನು. ಪ್ರಶ್ನೆ 25. ಸೂರ್ಯಮಿತ್ರನು ತಾನು ಮಾವನೆಂದು ತಿಳಿಸಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? ಉತ್ತರ: ಹಿರಿಯವನಾದ ವಾಯುಭೂತಿ ತನ್ನ ಸೋದರ ಮಾವ ಸೂರ್ಯಮಿತ್ರನು ತಮಗೆ ಮಾಡಿದೆಲ್ಲವೂ ಅನ್ಯಾಯವೆಂದು ಬಗೆದನು. ತಾವು ಭಿಕ್ಷೆ ಎತ್ತುಕೊಂಡು ಬಂದ ಕೂಲಿಗೆ ತುಸು ಎಣ್ಣೆಯನ್ನಾಗಲಿ ತುಸು ಮಜ್ಜಿಗೆಯನ್ನಾಗಲಿ ನಮ್ಮ ಮಾವ ಕೊಡಿಸಲಿಲ್ಲ. ಕೆರೆಗೆ ತಾವು ಮೀಯಲು ಹೋದಾಗಲೂ ಇವನು ಎಣ್ಣೆಯ ವಾಸನೆಯನ್ನು ನೋಡಿಸಲಿಲ್ಲ. ಆಗಾಗ ನೆಂಟರಿಷ್ಟರನ್ನು ಕರೆಸಿ ನಮ್ಮ ಕಣ್ಣೆದುರೇ ದಿವ್ಯಾಹಾರವನ್ನು ಇವನು ಉಣ್ಣುತ್ತಿದ್ದನು. ಆಳುಗಳಿಗೂ ಔತಣಕೂಟವಾಗುತ್ತಿತ್ತು. ಯಾವ ಹಬ್ಬದಲ್ಲೂ ನಮಗೆ ಇವನು ಊಟ ಬಡಿಸಲಿಲ್ಲ. ಇವನು ಪಂಚ ಮಹಾಪಾತಕನೇ ಸರಿ. 7 ವರ್ಷ ನಮ್ಮನ್ನು ಶತ್ರುಗಳಂತೆ ನಡೆಸಿಕೊಂಡನಲ್ಲ ಎಂದು ತನ್ನ ಮನಸ್ಸಿನಲ್ಲಿ ವಾಯುಭೂತಿಯು ಸೂರ್ಯಮಿತ್ರನ ಬಗೆಗೆ ಕ್ರೋಧವನ್ನು ತುಂಬಿಕೊಂಡನು. ಮುಖ್ಯ ಪ್ರಶ್ನೆ 4. ಕೆಳಗಿನ ಸಾಹಿತ್ಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಶಿವಕೋಟ್ಯಾಚಾರ್ಯ. ಕನ್ನಡದ ಮೊದಲ ಉಪಲಬ್ಧ ಗದ್ಯ ಕೃತಿಯ ಕರ್ತೃ ಶಿವಕೋಟ್ಯಾಚಾರ್ಯರ ಕಾಲ ಕ್ರಿಸ್ತಶಕ ಸುಮಾರು 10ನೇ ಶತಮಾನ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೋಗಲಿನಾಡು ಇವರ ಜನ್ಮಸ್ಥಳವಾಗಿದೆ. ಇವರು ವಡ್ಡಾರಾಧನೆ ಎಂಬ ಹಳಗನ್ನಡ ಗದ್ಯ ಕೃತಿಯನ್ನು ರಚಿಸಿದ್ದಾರೆ. ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವಾದ ವಡ್ಡಾರಾಧನೆ ಕೃತಿಯಲ್ಲಿ ಮನೋಹರವಾದ 19 ಪ್ರಧಾನ ಕಥೆಗಳಿವೆ. ವಡ್ಡಾರಾಧನೆಗೆ ಉಪಸರ್ಗ ಕೇವಲಿಗಳ ಕಥೆ ಎಂಬ ಮತ್ತೊಂದು ಹೆಸರು ಇದೆ. ಮುಖ್ಯ ಪ್ರಶ್ನೆ 5. ಕೆಳಗಿನ ಗಾದೆಯನ್ನು ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಗಾದೆ ಮಾತು ಕೈ ಕೆಸರಾದರೆ ಬಾಯಿ ಮೊಸರು. ವಿಸ್ತರಣೆ. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ. ಕಾಯಕದ ಮಹತ್ವವನ್ನು ಪ್ರಸ್ತುತ ಗಾದೆಯು ತಿಳಿಸುತ್ತದೆ. ಪ್ರಸ್ತುತ ಗಾದೆ ಕೈ ಕೆಸರಾದರೆ ಬಾಯಿ ಮೊಸರು ಈ ದಿನಗಳಲ್ಲಿ ಎಚ್ಚರಿಕೆ ಗಂಟೆಯಾಗಿದೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ ಕಷ್ಟಪಟ್ಟು ದುಡಿದರೆ ಸುಖ ಉಂಟು ಎಂದರ್ಥ. ಕೈ ಕೆಸರು ಅಥವಾ ಕೊಳೆಯಾಗುವುದು ಶ್ರಮದ ದುಡಿಮೆಯನ್ನು ಸಂಕೇತಿಸಿದರೆ ಮೊಸರು ಅದರ ಪ್ರತಿಫಲವನ್ನು ಬಿಂಬಿಸುತ್ತದೆ. ಸೋಮಾರಿಯಾಗಿ ಸುಮ್ಮನೆ ಕುಳಿತುಕೊಳ್ಳಬಾರದು. ಯಾವುದಾದರೊಂದು ಕೆಲಸ ಮಾಡುವುದರಿಂದ ನಮ್ಮ ಹೊಟ್ಟೆ ತುಂಬುತ್ತದೆ. ನಮ್ಮ ಬಾಯಿ ಮೊಸರಿನ ರುಚಿ ನೋಡುವಂತಾಗುತ್ತದೆ. ಅಯ್ಯೋ, ಕೈ ಕೆಸರಾಗುವುದಲ್ಲ, ಈ ಕೆಲಸ ಮಾಡುವುದಾದರೂ ಹೇಗೆ ಎಂದು ಯೋಚಿಸುತ್ತಾ ಕುಳಿತರೆ ಯಾವ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ಕೆಲಸ ಮಾಡದಿದ್ದರೆ ಹಣ ಸಂಪಾದನೆಯಾಗುವುದಿಲ್ಲ. ಸಂಪಾದನೆ ಆಗದಿದ್ದರೆ ಹೊಟ್ಟೆ ತುಂಬುವುದಿಲ್ಲ. ಜೀವನ ಸುಖವಾಗಿ ಸಾಗಬೇಕಾದರೆ ಕೈ ಕೆಸರಾಗಲೇಬೇಕು. ಕೈತುಂಬ ಸಂಪಾದನೆಯಾಗಲೇಬೇಕು. ಆಗ ನಮಗೆ ಒಳ್ಳೆಯ ಊಟ ಆಹಾರ ಸಿಗುವಂತಾಗುತ್ತದೆ. ಪ್ರಕೃತಿಯಲ್ಲಿ ದೇಹ ದಂಡಿಸದೆ ಬದುಕಲು ಹೊರಟರೆ ಅಂತ ದೇಹ ಸ್ಥಿತಿರಗೊಳ್ಳುತ್ತದೆ. ಯಾವ ರೂಪದಲ್ಲಾದರೂ ಶ್ರಮ ಪಡಲೇಬೇಕು. ಅದಕ್ಕೆ ಹಿರಿಯರು ಹೇಳಿದ್ದು ಕೈ ಕೆಸರಾದರೆ ಬಾಯಿ ಮೊಸರು ಎಂದು. ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ವಾಕ್ಯ 28. ಕಣ್ಣ ನೀರಂ ಟಿವಿ ನೆಲರಂ ಬರೆಯುತ್ತಿರೆ. ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಶಿವಕೋಟ್ಯಾಚಾರ್ಯ ವಿಚಲಿತ ವಡ್ಡಾರಾಧನೆ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೌಸಂಬಿಯ ರಾಜ ಅತಿಫಲ ಮಂತ್ರಿ ಸೋಮಸರ್ಮನ ಮರಣದ ನಂತರ ಆತನ ಮಕ್ಕಳಾದ ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನು ಅರಮನೆಗೆ ಕರೆಸಿಕೊಂಡು ಸತ್ಕರಿಸಿ ಸಂತಾಪವನ್ನು ಸೂಚಿಸಿದನು. ಕೆಲವು ದಿವಸಗಳು ಕಳೆದ ಮೇಲೆ ಮತ್ತೆ ಅವರಿಬ್ಬರನ್ನು ರಾಜನು ಅರಮನೆಗೆ ಕರೆಸಿಕೊಂಡು ನೀವು ಯಾವ ವಿದ್ಯೆಯನ್ನು ಬಲ್ಲಿರಿ ಎಂದು ವಿಚಾರಿಸಿದನು. ಅವರು ತಲೆ ತೆಗ್ಗಿಸಿ ಉತ್ತರ ಕೊಡಲಾರದೆ ಕಣ್ಣೀರನ್ನು ಸುರಿಸಿದರು. ನಾಚಿಕೆಯಿಂದ ಕಾಲಿನ ಬೆರಳುಗಳನ್ನು ನೆಲದ ಮೇಲೆ ಗೀರತೊಡಗಿದರು ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ತಂದೆ ತಾಯಿಯರ ಮಾತಿಗೆ ಕಿವಿಗೊಡದೆ
ತಂದೆ ಕೂಡಿಟ್ಟ ಹಣವನ್ನು ಪೋಲು ಮಾಡುತ್ತಾ ಸಪ್ತ ವ್ಯಸನಗಳಿಗೆ ತುತ್ತಾಗಿದ್ದ ಮಕ್ಕಳು ಯಾವ ವಿದ್ಯೆಯನ್ನು ಕಲಿಯದೆ ತಮ್ಮ ಬಗ್ಗೆ ತಾವೇ ನಾಚಿಕೆ ಪಡುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ವಾಕ್ಯ 29 ವಿದ್ಯಾರ್ಥಿಗಳಾಗಿಯೊಂದಂ ಕಲ್ಪೆ ಮೆಂಬಲ್ತಿಯೋಳ್ ಬಂದಿರಪ್ಪಡೆ. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶಿವಕೋಟ್ಯಾಚಾರ್ಯ ವಿಚರಿತ ವಡ್ಡಾರಾಧನೆ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕಾಶ್ಯಪಿ ತನ್ನ ಮಕ್ಕಳಾದ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಸ್ಥಿತಿಯನ್ನು ಕಂಡು ಮಗಧ ದೇಶದ ರಾಜಗೃಹದ ದೊರೆ ಸುಬಲನ ಮಂತ್ರಿಯಾಗಿರುವ ತನ್ನ ಸಹೋದರ ಸೂರ್ಯಮಿತ್ರನ ಬಳಿ ಕಳಿಸಿದರೆ ಅವನು ಇವರನ್ನು ಯೋಗ್ಯರನ್ನಾಗಿ ಮಾಡುತ್ತಾನೆ ಎಂದು ನಿರ್ಧರಿಸಿ ಅವರ ಬಗೆಗೆ ಸಂಪೂರ್ಣ ಮಾಹಿತಿಯನ್ನೊಳಗೊಂಡ ಪತ್ರವನ್ನು ಬರೆದು ಸೂರ್ಯಮಿತ್ರನಿಗೆ ಅದನ್ನು ನೀಡುವಂತೆ ಹೇಳಿ ಮಕ್ಕಳನ್ನು ಕಳುಹಿಸಿದಳು. ತಂಗಿ ಬರೆದ ಪತ್ರವನ್ನು ಓದಿದ ಸೂರ್ಯಮಿತ್ರನು ಅಗ್ನಿಭೂತಿ ಮತ್ತು ವಾಯುಭೂತಿಯರು ತಾನು ಅವರ ಸೋದರ ಮಾವನೆಂಬ ಸಲುಗೆಯಿಂದ ಮೊದಲಿನಂತೆ ಗರ್ವಿಷ್ಠರಾಗಿ ಕೆಟ್ಟು ಹೋಗುವರೆಂದು ಭಾವಿಸಿ ತನಗೆ ಕಾಶ್ಯಪಿ ಎಂಬ ತಂಗಿಯಿಲ್ಲ ಎಂದು ಹೇಳಿದನು. ಆ ಸಂದರ್ಭದಲ್ಲಿ ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ಈ ಮೇಲಿನ ಮಾತನ್ನು ಸೂರ್ಯಮಿತ್ರನು ಹೇಳಿದನು. ಸ್ವಾರಸ್ಯ ಸೂರ್ಯಮಿತ್ರನು ತನ್ನ ಸೋದರಳಿಯರನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದಿಂದ ಸತ್ಯವನ್ನು ಮರೆಮಾಚಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ವಾಕ್ಯ 30 ಪೆಸರಂ ಪುಟ್ಟೆ ನಿಲ್ಲಿರ್ದರ್ಕೆ ಮುಳಿಯದಿರಿಂ. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶಿವಕೋಟ್ಯಾಚಾರ್ಯ ವಿಚರಿತ ವಡ್ಡಾರಾಧನೆ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಅಗ್ನಿಭೂತಿ ಮತ್ತು ವಾಯುಭೂತಿಯರು ತಂದೆ ಕೊಟ್ಟ ಸಲುಗೆಯಿಂದ ಯಾವ ವಿದ್ಯೆಯನ್ನು ಕಲಿಯದೆ ಸಪ್ತ ವ್ಯಸನಗಳಿಗೆ ತುತ್ತಾಗಿ ಕೆಟ್ಟು ಹೋಗಿದ್ದರು. ತಾನು ಅವರ ಸೋದರ ಮಾವನೆಂದು ಅವರು ತಿಳಿದರೆ ಇಲ್ಲಿಯೂ ಅದೇ ಸಲುಗೆಯಿಂದ ಕೆಟ್ಟು ಹೋಗಬಹುದು ಎಂದು ಸೂರ್ಯಮಿತ್ರನು ಭಾವಿಸಿ ಸತ್ಯವನ್ನು ಮರೆಮಾಚಿದನು. ಅತಿ ಕಟ್ಟುನಿಟ್ಟಿನಿಂದ ಅವರನ್ನು ಎಲ್ಲ ವಿದ್ಯೆಗಳಲ್ಲಿ ಅರ್ಹನಾಗಿ ಮಾಡಿದನು. ವಿದ್ವಾಂಸರಾದ ಅವರು ಸತ್ಯವನ್ನು ತಿಳಿದರೆ ಏನೂ ತೊಂದರೆ ಇಲ್ಲವೆಂದು ಭಾವಿಸಿ ಅವರಿಗೆ ತಾನು ಅವರ ಮಾವನೆಂದು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ ಸೂರ್ಯಮಿತ್ರನು ತನ್ನ ಸೋದರಳಿಯರನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶ ಹಾಗೂ ಅದಕ್ಕಾಗಿ ಕಟ್ಟುನಿಟ್ಟಿನ ಅನಿವಾರ್ಯತೆ ಬಗೆಗೆ ಹೇಳಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ವಾಕ್ಯ 31 ಪಂಡಿತ ಜನಮೆಲ್ಲಂ ಮೆಚ್ಚಿ ಬಿಚ್ಚಿಳಿಸಿ. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶಿವಕೋಟ್ಯಾಚಾರ್ಯ ವಿಚರಿತ ವಡ್ಡಾರಾಧನೆ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಸೂರ್ಯಮಿತ್ರನ ಬಳಿಯಲ್ಲಿ ವಿದ್ಯೆಯನ್ನು ಕಲಿತ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಕೌಸಂಬಿ ಪಟ್ಟಣಕ್ಕೆ ಮರಳಿ ರಾಜ ಅತಿಬಳನನ್ನು ಕಂಡರು. ರಾಜನ ಬಳಿ ತಮ್ಮ ವಿದ್ವತ್ತನ್ನು ಪ್ರದರ್ಶಿಸಿದರು. ಅದರಿಂದ ರಾಜನು ಸಂತೋಷಗೊಂಡು ಅವರಿಗೆ ಮಂತ್ರಿ ಪದವಿಯನ್ನು ನೀಡಿದನು. ರಾಜ ಸಭೆಯಲ್ಲಿದ್ದವರೆಲ್ಲ ಅವರ ಪಾಂಡಿತ್ಯವನ್ನು ಹೊಗಳಿದರು ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ ಸಪ್ತ ವ್ಯಸನಗಳಿಗೆ ತುತ್ತಾಗಿ ರಾಜಸಭೆಯಲ್ಲಿ ಅವಮಾನಗೊಂಡ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಪುನಃ ವಿದ್ಯೆಯನ್ನು ಸಂಪಾದಿಸಿ ರಾಜನಿಂದ ಸಭಾಷಣದಿಂದ ಮೆಚ್ಚುಗೆಯನ್ನು ಪಡೆದಿರುವುದು ಇಲ್ಲಿ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 32 ಸಪ್ತ ವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ ಕೌಸಂಬಿಯನ್ನಾಳುತ್ತಿದ್ದ ಅತಿಬಳ ರಾಜನ ಮಂತ್ರಿ ಸೋಮಸರ್ಮ ಮತ್ತು ಆತನ ಹೆಂಡತಿ ಕಾಶ್ಯಪಿಯರ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರು ತಂದೆ ತಾಯಿಯರ ಮಾತಿಗೆ ಕಿವಿಗೊಡದೆ ಯಾವ ವಿದ್ಯೆಯನ್ನು ಕಲಿಯದೆ ತಂದೆ ಕೂಡಿಟ್ಟ ಹಣವನ್ನು ಪೋಲು ಮಾಡುತ್ತಾ ಸಪ್ತ ವ್ಯಸನಗಳಿಗೆ ತುತ್ತಾಗಿದ್ದರು. ಸೋಮಸರ್ಮನ ಮರಣದ ನಂತರ ರಾಜನು ಮಕ್ಕಳನ್ನು ಅರಮನೆಗೆ ಕರೆಸಿಕೊಂಡು ಸತ್ಕರಿಸಿ ಸಂತಾಪವನ್ನು ಸೂಚಿಸಿ ಕಳುಹಿಸಿದನು. ಕೆಲವು ದಿವಸಗಳು ಕಳೆದ ಮೇಲೆ ಮತ್ತೆ ಅವರಿಬ್ಬರನ್ನು ರಾಜನು ಅರಮನೆಗೆ ಕರೆಸಿಕೊಂಡು ನೀವು ಯಾವ ವಿದ್ಯೆಯನ್ನು ಬಲ್ಲಿರಿ ಎಂದು ವಿಚಾರಿಸಿದನು. ಅವರು ತಲೆ ತಗ್ಗಿಸಿ ಉತ್ತರ ಕೊಡಲಾರದೆ ಕಣ್ಣೀರನ್ನು ಸುರಿಸಿದರು. ನಾಚಿಕೆಯಿಂದ ಕಾಲಿನ ಬೇಳುಗಳನ್ನು ನೆಲದ ಮೇಲೆ ಗೀರತೊಡಗಿದರು. ರಾಜ ಸಭೆಯಲ್ಲಿದ್ದವರೆಲ್ಲ ರಾಜನನ್ನು ಕುರಿತು ಇವರು ಕಡು ಮೂರ್ಖರು, ಇವರು ವಿದ್ಯೆಯನ್ನು ಅರಿಯರು, ಇವರು ಸಪ್ತ ವ್ಯಸನದಲ್ಲಿ ಮುಳುಗಿರುವರು ಎಂದು ನಿವೇದಿಸಿದರು. ಇದನ್ನು ಕೇಳಿದ ರಾಜನು ಅವರನ್ನು ಮೂರ್ಖರೆಂದು ತೀರ್ಮಾನಿಸಿ ಅಲ್ಲಿಂದ ಓಡಿಸಿದನು. ಅಪಮಾನಗೊಂಡ ಅಗ್ನಿಭೂತಿ ವಾಯುಭೂತಿಯರು ತಮ್ಮ ತಾಯಿಗೆ ತಾವು ಚಿಂದಿಯನ್ನುಟ್ಟು ಭಿಕ್ಷಾಟನೆ ಮಾಡಿಕೊಂಡು ನಾವು ಓದುವೆವು ಎಂದು ದೈನ್ಯವಾಗಿ ತಿಳಿಸಿದರು. ಮಕ್ಕಳ ಮಾತುಗಳನ್ನು ಕೇಳಿದ ಕಾಶ್ಯಪಿ ಇವರನ್ನು ಮಗಧ ದೇಶದ
ರಾಜಗೃಹದ ದೊರೆ ಸುಬಲನ ಮಂತ್ರಿಯಾಗಿರುವ ತನ್ನ ಸಹೋದರ ಸೂರ್ಯಮಿತ್ರನ ಬಳಿ ಕಳುಹಿಸಿದರೆ ಅವನು ಇವರನ್ನು ಯೋಗ್ಯರನ್ನಾಗಿ ಮಾಡುತ್ತಾನೆ ಎಂದು ನಿರ್ಧರಿಸಿದಳು. ಎಲ್ಲ ವಿಚಾರವನ್ನು ಪತ್ರವೊಂದರಲ್ಲಿ ಬರೆದು ಸೋದರ ಸೂರ್ಯಮಿತ್ರನಿಗೆ ಇದನ್ನು ಕೊಡಿ ಎಂದು ಹೇಳಿ ಮಕ್ಕಳಿಬ್ಬರನ್ನು ಕಳುಹಿಸಿಕೊಟ್ಟಳು. ಪತ್ರವನ್ನು ಓದಿದ ಸೂರ್ಯಮಿತ್ರನು ಅಗ್ನಿಭೂತಿ ಮತ್ತು ವಾಯುಭೂತಿಯರು ತಾನು ಅವರ ಸೋದರ ಮಾವನೆಂಬ ಸಲುಗೆಯಿಂದ ಮೊದಲಿನಂತೆ ಗರ್ವಿಷ್ಠರಾಗಿ ಕೆಟ್ಟು ಹೋಗುವರೆಂದು ಭಾವಿಸಿ ತನಗೆ ಕಾಶ್ಯಪಿ ಎಂಬ ತಂಗಿಯಿಲ್ಲ ಎಂದು ಹೇಳಿದನು. ಅಲ್ಲದೆ ನೀವು ಯಾರಾದರೂ ಆಗಿರಿ, ವಿದ್ಯೆ ಕಲಿಯುವ ಆಸೆಯಿಂದ ಬಂದಿರುವಿರಿ. ನೀವು ಕಟ್ಟುನಿಟ್ಟಿನಿಂದ ಕಲಿಯುವುದಾದರೆ ನಿಮ್ಮನ್ನು ಓದಿಸುವೆನು ಎಂದು ತಿಳಿಸಿದನು. ಅವರು ಒಪ್ಪಿಗೆಯನ್ನು ಸೂಚಿಸಿದಾಗ ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ಒಂದು ಕ್ಷಣವೂ ಬಿಡುವು ಕೊಡದೆ ಹಗಲಿರುಳೆನ್ನದೆ ಓದಿಸಿದನು. ಸೂರ್ಯಮಿತ್ರನಿಂದ ಅವರು 7-8 ವರ್ಷದೊಳಗೆ 4 ವೇದಗಳನ್ನು, ವೇದದ 6 ಅಂಗಗಳನ್ನು, 18 ಧರ್ಮಶಾಸ್ತ್ರಗಳನ್ನು, ಮೀಮಾಂಸೆ, ತರ್ಕಶಾಸ್ತ್ರ, ವ್ಯಾಕರಣ, ಪ್ರಮಾಣ, ಛಂದಸ್ಸು, ಅಲಂಕಾರ, ನಿಘಂಟು, ಕಾವ್ಯ, ನಾಟಕ, ಕೌಟಿಲ್ಯನ ಅರ್ಥಶಾಸ್ತ್ರ, ಸಾಮುದ್ರಿಕ, ಶಾಲಿಹೋತ್ರ, ಪಾಳಕಾಪ್ಯ, ವೈದ್ಯಶಾಸ್ತ್ರ, ಚರಕ, ಅಶ್ವಿನಿ ಮತ, ಅಷ್ಟಾಂಗ ಹೃದಯ, ಸುಶ್ರುತ್ ವೈದ್ಯಶಾಸ್ತ್ರ, ಜ್ಯೋತಿಷ್ಯ, ಮಂತ್ರವಾದ ಮೊದಲಾದ ಎಲ್ಲ ಶಾಸ್ತ್ರಗಳನ್ನು ಕಲಿತರು. ಇಬ್ಬರು ಪಂಡಿತರಾದರು. ಪ್ರಶ್ನೆ 33. ಸೂರ್ಯಮಿತ್ರನು ತಮ್ಮ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯಲ್ಲಿ ಮೂಡಿದ ಭಾವನೆಗಳನ್ನು ವಿವರಿಸಿ. ಉತ್ತರ: ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರು ತನ್ನ ಸಹೋದರಿಯರ ಮಕ್ಕಳು, ಸೋದರಿಯಳಿಯರು ಎಂದು ತಿಳಿದರೂ ಅವರಿಗೆ ಸಲುಗೆಯನ್ನು ಕೊಡಲಿಲ್ಲ. ತಾನು ಅವರ ಸೋದರ ಮಾವನೆಂದು ತಿಳಿಸಲಿಲ್ಲ. ಅವರು ಈಗಾಗಲೇ ತಂದೆ ಕೊಟ್ಟ ಸಲುಗೆಯಿಂದ ಯಾವ ವಿದ್ಯೆಯನ್ನು ಕಲಿಯದೆ ಸಪ್ತ ವ್ಯಸನಗಳಿಗೆ ತುತ್ತಾಗಿ ಕೆಟ್ಟು ಹೋಗಿದ್ದರು. ತಾನು ಅವರ ಸೋದರ ಮಾವನೆಂದು ಅವರು ತಿಳಿದರೆ ಇಲ್ಲಿಯೂ ಅದೇ ಸಲುಗೆಯಿಂದ ಕೆಟ್ಟು ಹೋಗಬಹುದು ಎಂದು ಸೂರ್ಯಮಿತ್ರನು ಭಾವಿಸಿದನು. ತನ್ನ ಸೋದರಳಿಯರನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದಿಂದ ಸತ್ಯವನ್ನು ಮರೆಮಾಚಿದನು. ಅತಿ ಕಟ್ಟುನಿಟ್ಟಿನಿಂದ ಅವರನ್ನು ಎಲ್ಲ ವಿದ್ಯೆಗಳಲ್ಲಿ ಅರ್ಹರನ್ನಾಗಿ ಮಾಡಿದನು. ಸೂರ್ಯಮಿತ್ರನು ವಿದ್ವಾಂಸರಾದ ಅಗ್ನಿಭೂತಿ ವಾಯುಭೂತಿಯರನ್ನು ಸತ್ಕರಿಸಿ ಅವರನ್ನು ಕುರಿತು, ನೀವು ನನ್ನ ತಂಗಿಯ ಮಕ್ಕಳೇ, ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದಿಂದ ಸಲುಗೆಯನ್ನು ನೀಡದೆ ಕಟ್ಟುನಿಟ್ಟಿನಿಂದ ಓದಿಸಿದೆನು ಎಂದು ಸತ್ಯವನ್ನು ತಿಳಿಸಿದನು. ಇದರಿಂದ ಸಂತೋಷಗೊಂಡ ಅಗ್ನಿಭೂತಿ, ನಮ್ಮ ಮಾವ ಒಳ್ಳೆಯದನ್ನೇ ಮಾಡಿದನು, ನಿರ್ಬಂಧದಲ್ಲಿಟ್ಟು ನಮ್ಮಿಬ್ಬರನ್ನು ಯೋಗ್ಯರನ್ನಾಗಿ ಮಾಡಿದನು ಎಂದು ತಿಳಿದನು. ಆದರೆ ಕಿರಿಯವನಾದ ವಾಯುಭೂತಿ ತನ್ನ ಸೋದರ ಮಾವ ಸೂರ್ಯಮಿತ್ರನು ತಮಗೆ ಮಾಡಿದ್ದೆಲ್ಲವೂ ಅನ್ಯಾಯವೆಂದು ಬಗೆದನು. ನಾವು ಭಿಕ್ಷೆ ಎತ್ತುಕೊಂಡು ಬಂದ ಕೂಲಿಗೆ ತುಸು ಎಣ್ಣೆಯನ್ನಾಗಲಿ ತುಸು ಮಜ್ಜಿಗೆಯನ್ನಾಗಲಿ ನಮ್ಮ ಮಾವ ಕೊಡಿಸಲಿಲ್ಲ. ಕೆರೆಗೆ ನಾವು ಮೀಯಲು ಹೋದಾಗಲೂ ಇವನು ಎಣ್ಣೆಯ ವಾಸನೆಯನ್ನು ನೋಡಿಸಲಿಲ್ಲ. ಆಗಾಗ ನೆಂಟರಿಷ್ಟರನ್ನು ಕರೆಸಿ ನಮ್ಮ ಕಣ್ಣೆದುರೇ ದಿವ್ಯಾಹಾರವನ್ನು ಇವನು ಉಣ್ಣುತ್ತಿದ್ದನು. ಆಳುಗಳಿಗೂ ಔತಣಕೂಟವಾಗುವುದಿತ್ತು. ಯಾವ ಹಬ್ಬದಲ್ಲೂ ನಮಗೆ ಇವನು ಊಟ ಬಡಿಸಲಿಲ್ಲ. ಇವನು ಪಂಚ ಮಹಾಪಾತಕನೇ ಸರಿ, 7-8 ವರ್ಷ ನಮ್ಮನ್ನು ಶತ್ರುಗಳಂತೆ ನಡೆಸಿಕೊಂಡನಲ್ಲ ಎಂದು ತನ್ನ ಮನಸ್ಸಿನಲ್ಲಿ ವಾಯುಭೂತಿಯು ಸೂರ್ಯಮಿತ್ರನ ಬಗೆಗೆ ಕ್ರೋಧವನ್ನು ತುಂಬಿಕೊಂಡನು. ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಗದ್ಯ ಭಾಗ. ಗದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಪ್ರಶ್ನೆ: ರಾಹುಲ್ ದ್ರಾವಿಡ್ ಅವರನ್ನು ಗೋಡೆ ಎಂದು ಕರೆಯಲು ಕಾರಣವೇನು? ಉತ್ತರ: ರಾಹುಲ್ ದ್ರಾವಿಡ್ ಅವರದ್ದು ಬಹುತೇಕ ಎಲ್ಲಾ ರೀತಿಯ ಎಸೆತಗಳನ್ನು ನಿಭಾಯಿಸುವ, ವಿಕೆಟ್ ಅನ್ನು ಒಪ್ಪಿಸದಿರುವ, ಸಾವಕಾಶವನ್ನು ರನ್ ಗಳಿಸುವ ಅದ್ವಿತೀಯ ಬ್ಯಾಟಿಂಗ್ ಶೈಲಿ. ದಿನವಿಡೀ ಕ್ರೀಸ್ನಲ್ಲಿ ನಿಲ್ಲಬಲ್ಲ ಸಾಮರ್ಥ್ಯ ಅವರದ್ದಾಗಿತ್ತು. ಆದ್ದರಿಂದ ಅವರನ್ನು ಗೋಡೆ ಎಂಬ ಅನ್ವರ್ಥನಾಮದಿಂದ ಕರೆಯುವರು. ಪ್ರಶ್ನೆ: ರಾಹುಲ್ ದ್ರಾವಿಡ್ ಅವರ ಕ್ರಿಕೆಟ್ ಆಟದ ವೈಶಿಷ್ಟ್ಯಗಳೇನು? ಉತ್ತರ: ಬೌಂಡರಿ ಬಾರಿಸು ಅಥವಾ ಔಟಾಗು ಎಂಬ ಮನೋಭಾವದ ಆಟಗಾರರಿಗಿಂತ ಭಿನ್ನವಾದ ಶೈಲಿ ರಾಹುಲ್ ರದ್ದು. ಸಂಯಮದ ಹೊಡೆತ. ಉತ್ತಮ ಎಸೆತವನ್ನು ಗೌರವಿಸುವುದುಂಟು, ಕೆಟ್ಟ ಎಸೆತವನ್ನು ಅಷ್ಟೇ ನಿರ್ದಾಕ್ಷಿಣ್ಯವಾಗಿ ಶಿಕ್ಷಿಸುವುದು. ಎಲ್ಲ ಬಗೆಯ ಹೊಡೆತಗಳನ್ನು ಶಿಸ್ತು, ಕಲಾತ್ಮಕತೆ ಎಲ್ಲವೂ ನಯನ ಮನೋಹರ. ಇವು ರಾಹುಲ್ ದ್ರಾವಿಡ್ ಅವರ ಕ್ರಿಕೆಟ್ ಆಟದ ವೈಶಿಷ್ಟ್ಯವಾಗಿತ್ತು. ಮುಖ್ಯ ಪ್ರಶ್ನೆ 9. ಕೆಳಗೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ನಿಮ್ಮನ್ನು ಹಾವೇರಿಯ ಸರ್ಕಾರಿ ಪ್ರೌಢಶಾಲೆಯ ಮೇಘ ಎಂದು ಭಾವಿಸಿಕೊಂಡು
ಮೈಸೂರಿನ ಕೆಆರ್ಎಸ್ ಪ್ರವೇಶ ಬಯಸಿ ಅಲ್ಲಿನ ವ್ಯವಸ್ಥಾಪಕರಿಗೆ ಪತ್ರ ಬರೆಯಿರಿ. ದಿನಾಂಕ 3/8/2025. ಸ್ಥಳ ಮೈಸೂರು. ಇವರಿಂದ ಮೇಘ 10ನೇ ತರಗತಿ ಪೂರ್ಣ ಪ್ರಜ್ಞಾ ಪ್ರೌಢಶಾಲೆ ಹಾವೇರಿ. ಇವರಿಗೆ ಮಾನ್ಯ ವ್ಯವಸ್ಥಾಪಕರು ಕೆಆರ್ಎಸ್ ಮೈಸೂರು. ಮಾನ್ಯರೇ, ವಿಷಯ ಕೆಆರ್ಎಸ್ನ ವೀಕ್ಷಣೆಗೆ ಪ್ರವೇಶ ಕೋರಿ. ನಾನು ಹಾವೇರಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ ಕುಮಾರಿ ಮೇಘ ಎಂಬುವಳಾಗಿದ್ದು, ನಾನು ನನ್ನ ಸ್ನೇಹಿತೆಯರೊಂದಿಗೆ ಇಂದು ಕೆಆರ್ಎಸ್ಗೆ ಶೈಕ್ಷಣಿಕ ಉದ್ದೇಶದಿಂದ ಭೇಟಿ ನೀಡಿರುತ್ತೇನೆ. ನಾವು ಕೆಆರ್ಎಸ್ನ ಬೃಂದಾವನದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ಮತ್ತು ವೀಕ್ಷಣೆಗೆ ಉತ್ಸುಕರಾಗಿರುತ್ತೇವೆ. ಕಾರಣ ತಾವು ನಮಗೆ ರಿಯಾಯಿತಿ ದರದಲ್ಲಿ ಕೆಆರ್ಎಸ್ ವೀಕ್ಷಣೆಗೆ ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಮೇಘ. ಹೊರ ವಿಳಾಸ ಇವರಿಗೆ ಕೆಆರ್ಎಸ್ ಮಾನ್ಯ ವ್ಯವಸ್ಥಾಪಕರು ಮೈಸೂರು. ಇವರಿಂದ ಮೇಘ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಹಾವೇರಿ. ಮುಖ್ಯ ಪ್ರಶ್ನೆ 10. ಕೆಳಗಿನ ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಪ್ರಬಂಧ ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳ ಸಾಮಾಜಿಕ ಮಹತ್ವ. ಪೀಠಿಗೆ ಶಿಕ್ಷಣ ಮಾನವನ ಅತಿ ದೊಡ್ಡ ಶಕ್ತಿ. ಸಂವಿಧಾನವು ಶಿಕ್ಷಣದ ಹಕ್ಕನ್ನು ಪ್ರತಿಪಾದಿಸುತ್ತದೆ. ಯಾವ ಮಗು ಶಿಕ್ಷಣದಿಂದ ವಂಚಿತವಾಗಬಾರದು, ಅವರಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ದೇಶದ ಉತ್ತಮ ಪ್ರಜೆಯನ್ನಾಗಿ ರೂಪಿಸಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ. ಹೀಗಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಜಾರಿಯಾಗಿದೆ. ಇದಕ್ಕಾಗಿ ಹಲವಾರು ಯೋಜನೆಗಳು ಜಾರಿಗೆ ಬಂದಿವೆ. ಅವುಗಳಲ್ಲಿ ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯದ ಮಹತ್ವ ಇದಾಗಿದೆ. ವಿಷಯ ನಿರೂಪಣೆ. ಅಕ್ಷರ ದಾಸೋಹ 1ರಿಂದ 10ನೇ ತರಗತಿಯ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಮಕ್ಕಳಿಗೆ ಉಚಿತ ಮಧ್ಯಾಹ್ನದ ಬಿಸಿಯೂಟ ನೀಡುವ ಯೋಜನೆಯ ಅಕ್ಷರ ದಾಸೋಹ. ಇದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ. ನಮ್ಮ ರಾಜ್ಯದಲ್ಲಿ 2007-8ನೇ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ಬಂದಿತು. ಶಾಲಾ ಮಕ್ಕಳಿಗೆ ಅಪೌಷ್ಟಿಕತೆ ಹೋಗಲಾಡಿಸಲು ಸಮರ್ಪಕ ಪೌಷ್ಟಿಕಾಂಶಯುಕ್ತ ಆಹಾರ ನೀಡಲಾಗುತ್ತಿದೆ. ಕ್ಷೀರ ಭಾಗ್ಯ. ನಮ್ಮ ರಾಜ್ಯ ಸರ್ಕಾರವು 2013ರ ಆಗಸ್ಟ್ನಲ್ಲಿ 1ರಿಂದ 10ನೇ ತರಗತಿಯ ಸರ್ಕಾರಿ ಅನುದಾನಿತ ಶಾಲಾ ಮಕ್ಕಳಿಗೆ ತಲಾ 150 ml ಬಿಸಿ ಹಾಲನ್ನು ಉಚಿತವಾಗಿ ನೀಡುವ ಯೋಜನೆ ಜಾರಿಗೆ ತಂದಿದೆ. ಅಮೃತ ಸಮಾನ ಪೌಷ್ಟಿಕಾಂಶಯುಕ್ತ ಹಾಲನ್ನು ನೀಡುತ್ತಿರುವ ಈ ಕ್ಷೀರಭಾಗ್ಯ ಯೋಜನೆಯಿಂದ ಮಕ್ಕಳ ಆರೋಗ್ಯ ಉತ್ತಮವಾಗಲಿದೆ. ಈ 2 ಯೋಜನೆಗಳು ಸಾಮಾಜಿಕ ಮಹತ್ವ ಪಡೆದಿವೆ. ಪ್ರತಿಭಾವಂತ ಆರೋಗ್ಯಕರ ಮಕ್ಕಳಿಂದ ಉತ್ತಮ ಸಮಾಜ ನಿರ್ಮಾಣವಾಗುತ್ತದೆ. ಜೊತೆಗೆ ದವಸ ಧಾನ್ಯ ಹಾಲು ಉತ್ಪಾದಿಸುವ ನಾಡಿನ ರೈತರಿಗೂ ಅನುಕೂಲವಾಗುತ್ತಿದೆ. ವಿಶೇಷವಾಗಿ ಬಡ ಕುಟುಂಬದ ಜನರಿಗೆ ತಮ್ಮ ಮಕ್ಕಳ ಪೋಷಣೆಯ ಹೊಣೆಯೂ ಕಡಿಮೆಯಾಗಿದೆ. ಊಟಕ್ಕೂ ಪರದಾಡುತ್ತಿರುವ ಹಿಂದುಳಿದ ಬಡ ಕುಟುಂಬಗಳಿಗೆ ಈ ಯೋಜನೆ ಸಂಜೀವಿನಿಯಾಗಿದೆ. ಕೆಲವು ಮಕ್ಕಳು ದೂರದ ಪ್ರದೇಶದಿಂದ ಬರುತ್ತಾರೆ. ಪಾಲಕರು ಅಷ್ಟು ಬೆಳಿಗ್ಗೆ ಊಟದ ಬುತ್ತಿ ಕಟ್ಟಿಕೊಡುವುದು ಕಷ್ಟವಾಗುತ್ತದೆ. ಕೆಲವು ಜಿಲ್ಲೆಗಳಲ್ಲಿ ರಜಾ ಸಮಯದಲ್ಲೂ ಈ ಯೋಜನೆಗಳನ್ನು ಜಾರಿಯಲ್ಲಿಡುವುದರ ಮೂಲಕ ಮತ್ತಷ್ಟು ಅನುಕೂಲತೆ ಮಾಡಿದೆ. ಉಪಸಂಹಾರ. ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳಿಂದ ಮಕ್ಕಳ ಆರೋಗ್ಯ ಉತ್ತಮಗೊಂಡು ಕಲಿಕೆಯೂ ಉತ್ತಮವಾಗುತ್ತದೆ. ಶಾಲಾ ಮಕ್ಕಳ ದಾಖಲಾತಿ ಹೆಚ್ಚಿದೆ. ಶಾಲೆಯಿಂದ ಹೊರಗುಳಿಯುವ ಮಕ್ಕಳ ಪ್ರಮಾಣ ಕಡಿಮೆಯಾಗಿದೆ. ಮಕ್ಕಳಲ್ಲಿ ಅಪೌಷ್ಟಿಕತೆ ನಿವಾರಣೆಯಾಗಿ ಉತ್ತಮ ಕಲಿಕಾ ವಾತಾವರಣ ಉಂಟಾಗಿದೆ. ಸಹಭೋಜನದಿಂದ ಸಮಾನತೆಯ ಭಾವೈಕ್ಯತೆಯ ಮೌಲ್ಯ ಬೆಳೆಯಲು ಸಹಕಾರಿಯಾಗಿದೆ. ಅನ್ನದಾನಕ್ಕಿಂತ ಅನ್ಯದಾನವಿಲ್ಲ.